ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರೆಗೆ. ಇದು ನಡೀತಾ ಇರೋದು ತುಮಕೂರಿನ ಕ್ಯಾತ್ಸಂದ್ರದಲ್ಲಿರುವ ಸಿದ್ಧಗಂಗಾ ಮಠದಲ್ಲಿ. ಪ್ರತಿ ವರ್ಷ ನಡೆಯುತ್ತೆ. ಲಾಸ್ಟ್ ಇಯರ್ ನಾನು ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಇದೇ ಮೊದಲನೇ ವರ್ಷ ನಾನು ಹೋಗ್ತಾ ಇರೋದು. ಸೊ ತುಂಬಾ ಎಕ್ಸೈಟ್ಮೆಂಟ್ ಇದೆ, ಹಾಗೆ ಕ್ಯೂರಿಯಾಸಿಟಿನೂ ಇದೆ. ಸ್ವಲ್ಪ ದೂರದಲ್ಲೇ ಒಂದಿಷ್ಟು ಲೈಟಿಂಗ್ಸ್ಗಳು ಶುರುವಾದವು. ಅದಾದಮೇಲೆ ನಾರ್ಮಲ್ ಇತ್ತು, ಆಮೇಲೆ ಎಲ್ಲೂ ಲೈಟಿಂಗ್ಸ್ ಇರಲಿಲ್ಲ. ಆ್ಯಂಡ್ ನಾವು ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 8:30 ಆಗಿದೆ. ಆ್ಯಕ್ಚುಲಿ ಬೇಗ ಹೋದರೆ ತುಂಬ ಎಂಜಾಯ್ ಮಾಡ್ಬೋದು ಆ್ಯಂಡ್ ತುಂಬ ಒಂದಿಷ್ಟು ಸ್ಟಾಲ್ಸ್ಗಳನ್ನ ಕವರ್ ಮಾಡ್ಬೋದು. ಬಟ್ ಹೊರಟಿದ್ದು ಲೇಟ್ ಆಯಿತು, ಸಡನ್ ಪ್ಲ್ಯಾನ್ ಇತ್ತು. ಹಾಗಾಗಿ 8:30, 8:45 ಹಾಗೆ ಹೊರಟಿದ್ದೀವಿ. ಆ್ಯಂಡ್ ಇವಾಗ ನಾವು ಕ್ಯಾತ್ಸಂದ್ರ ಹತ್ತಿರ ಇದ್ದೀವಿ. ಇಲ್ಲಿ ಫ್ಲೈಓವರ್ ಮೇಲೆ ಹೋಗಿ ನಾವು ಸಿದ್ಧಗಂಗಾ ಮಠಕ್ಕೆ ಜಾಯ್ನ್ ಆಗಬೇಕು. ಇದೇ ಫಸ್ಟ್ ಟೈಮ್ ನಾನು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇರೋದು. ತುಮಕೂರಿಗೆ ಬಂದು ಆಲ್ಮೋಸ್ಟ್ 1.5 ಇಯರ್ಸ್ ಆಯಿತು. ಇವಾಗ 1.5, 2 ಇಯರ್ಸ್ ಆಗ್ತಾ ಬಂತು. ಆದ್ರೂ ನಾನು ಸಿದ್ಧಗಂಗಾ ಮಠ ವಿಸಿಟ್ ಮಾಡೇ ಇಲ್ಲ. ಆ್ಯಂಡ್ ಈವನ್ ಸಿದ್ಧಲಿಂಗೇಶ್ವರ ಜಾತ್ರೆನೂ ಅಷ್ಟೇ, ಇದೇ ಮೊದಲನೇ ಸಲ ನಾನು ಹೋಗ್ತಾ ಇರೋದು. ಆ್ಯಂಡ್ ತುಂಬ ದೂರದಿಂದನೇ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ, ಹಾಗೆ ಜೈಂಟ್ ವೀಲ್ ಕೂಡ ಕಾಣಿಸ್ತಾ ಇದೆ. ಅದರಲ್ಲಂತೂ ನಾನು ಯಾವತ್ತೂ ಕೂತಿಲ್ಲ, ನೋಡಬೇಕು ಈ ಸಲ ಜಾಯಿಂಟ್ ವೀಲಲ್ಲಿ ಕೂರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಒಂದು ಜಾತ್ರೆ ಫೆಬ್ರವರಿ 20th, 2025 ಮಾರ್ಚ್ 1st, 2025 ತನಕ ನಡೀತಾ ಇದೆ ಈ ವರ್ಷ. ಹೊರಗಡೆನೇ ಒಂದಿಷ್ಟು ಸ್ಟಾಲ್ಸ್ಗಳಿದೆ, ಹಾಗೆ ಪಾರ್ಕಿಂಗ್ ಫುಲ್ ಆಗಿದೆ. ಪಾರ್ಕಿಂಗ್ ಚಾರ್ಜ್ 2 ವೀಲರ್ಗೆ ಬಂದು 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಒಳಗಡೆ ಹೋಗಬೇಕು ಅಂತ ಅಂದರೆ ಎಂಟ್ರಿ ಟಿಕೆಟ್ನ ತೊಗೋಬೇಕಾಗತ್ತೆ. ನಾವಿವಾಗ ಇಬ್ಬರು ಬಂದಿದ್ದೀವಿ, ಹಾಗಾಗಿ 2 ಟಿಕೆಟ್ ತೊಗೊಂಬರ್ತೀನಿ. ಆ್ಯಂಡ್ ಪರ್ ಹೆಡ್ 10 ರೂಪೀಸ್ ಚಾರ್ಜ್ ಆಗುತ್ತೆ. ಆ್ಯಂಡ್ ಈ ಒಂದು ಎಂಟ್ರೆನ್ಸ್ ಬಿಲ್ಡಿಂಗ್ ಲೈಟಿಂಗ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ನಾನು ಲಾಸ್ಟ್ ಇಯರ್ ಏನಕ್ಕಾದರೂ ಬರಲಿಲ್ಲ ಅಂತ ಅನ್ನಿಸ್ತು, ಬಿಕಾಸ್ ಎವ್ರಿ ಇಯರ್ ಬೇರೆ ಬೇರೆ ಥರ ಇರುತ್ತೆ ಅಂತ ಅನಿಸುತ್ತೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಆ್ಯಂಡ್ ಇದೇ ಮೊದಲನೇ ಸಲ ನಾನು ಬರ್ತಾ ಇರೋದು. ತುಂಬಾ ಖುಷಿ ಆಗ್ತಾ ಇದೆ. ಎಂಟ್ರಿ ಫೀಸ್ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಂಟರ್ ಆಗ್ತಿದ್ದಂಗೆ ಈ ಥರ ಇದೆ ನೋಡಿ, ಎಲ್ಲ ಕಡೆ ಲೈಟಿಂಗ್ಸ್ ಕಾಣಿಸುತ್ತೆ, ಎಲ್ಲ ಕಡೆ ಜನಗಳೇ ತುಂಬಿಕೊಂಡಿದ್ದಾರೆ. ಆ್ಯಂಡ್ ಈ ಒಂದು ಜಾತ್ರೆಗೆ ಬರೀ ತುಮಕೂರವರಷ್ಟೇ ಅಲ್ಲ, ಬೇರೆ ಬೇರೆ ಜಾಗದಿಂದನೂ ತುಂಬ ಜನ ಬರ್ತಾರೆ. ಬೇರೆ ಬೇರೆ ಥರ ಡಿಪಾರ್ಟ್ಮೆಂಟ್ಸ್ಗಳ ಬ್ಲಾಗ್ಸ್ನ ಮಾಡಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ. ಮೊದಲನೇದಾಗಿ ನಾವಿವಾಗ ಹೋಗ್ತಾ ಇದ್ದೀವಿ ಮೈದಾಳ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಒಳಗಡೆ. ಇದ್ರ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಬೇಕು ಅಂತ ನಾವೇ ಓದಿ ತಿಳ್ಕೊಬೇಕಾಗತ್ತೆ. ಸೊ ಮೈದಾಳ ಗ್ರಾಮ ಪಂಚಾಯಿತಿಯ ಐತಿಹಾಸಿಕ ಸ್ಥಳಗಳ ಬಗ್ಗೆ ಹಾಕಿದ್ದಾರೆ. ಹಾಗೆ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿಯ ಒಂದು ಬ್ಲಾಕ್ ಇದೆ, ಅದರೊಳಗಡೆ ಹೋಗಿಲ್ಲ. ಒಂದು ಕಡೆಯಿಂದ ಎಂಟ್ರೆನ್ಸ್ ಆಗುತ್ತೆ, ಇನ್ನೊಂದು ಕಡೆಯಿಂದ ಎಕ್ಸಿಟ್ ಇರುತ್ತೆ. ಎಲ್ಲ ಬ್ಲಾಕಲ್ಲೂ ಅಷ್ಟೇ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ, ಆ್ಯಂಡ್ ಕೈಮಗ್ಗ ಮತ್ತು ಜವಳಿ ಇಲಾಖೆ ಕೂಡ ಇದೆ. ಫ್ಯೂಚರ್ ಡಾಕ್ಟರ್ಸ್ ಡಿಪಾರ್ಟ್ಮೆಂಟ್ ಇದೆ. ನಾವಿವಾಗ ಸದ್ಯಕ್ಕೆ ಹೋಗ್ತಾ ಇದ್ದೀವಿ ಸಿದ್ಧಗಂಗಾ ಪಾಲಿಟೆಕ್ನಿಕ್ ಒಂದು ಬ್ಲಾಕ್ ಅಥವಾ ಡಿಪಾರ್ಟ್ಮೆಂಟ್ ಒಳಗಡೆ. ಆ್ಯಂಡ್ ನನ್ನ ಹಸ್ಬೆಂಡ್ ಓದಿದ್ದು ಸಿದ್ಧಗಂಗಾ ಪಾಲಿಟೆಕ್ನಿಕ್ ಕಾಲೇಜಲ್ಲೇ, ಹಾಗಾಗಿ ಇದ್ರೊಳಗಡೆ ಬಂದ್ವಿ. ಅವರು ಜೂನಿಯರ್ಸ್ನ ಮಾತಾಡಿಸ್ತಾ ಇದ್ದಾರೆ. ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲ ಬೇರೆ ಬೇರೆ ಥರದ ಪ್ರಾಜೆಕ್ಟ್ಸ್ಗಳನ್ನ ಒಂದು ಡಿಸ್ಪ್ಲೇನೂ ಮಾಡ್ತಾ ಇದ್ದಾರೆ, ಹಾಗೆ ಡೆಮೋ ಕೂಡ ತೋರಿಸ್ತಾ ಇದ್ದಾರೆ. ಹಾಗೆ ಇವರು ಜೂನಿಯರ್ಸ್ನ ಮಾತಾಡಿಸ್ತಾ ಇದ್ರು. ಆ್ಯಂಡ್ ಈವನ್ ಲೆಕ್ಚರರ್ಸ್ ಕೂಡ ಅವ್ರನ್ನ ಗುರ್ತಿಡಿದು ಮಾತಾಡಿಸಿದ್ರು. ಈ ಒಂದು ಪ್ರಾಜೆಕ್ಟು ಸಿದ್ಧಗಂಗಾ ಪಾಲಿಟೆಕ್ನಿಕ್ ಕಾಲೇಜ್ ಮೇಲೇ ಆಗಿದೆ. ಆ್ಯಂಡ್ ಈವನ್ ಬೇರೆ ಬೇರೆ ಥರದ ಸೈನ್ಸ್ ಪ್ರಾಜೆಕ್ಟ್ಸ್ಗಳಿದ್ದಾವೆ ಇಲ್ಲಿ. ಸೊ ಕಂಪ್ಯೂಟರ್ ಹಾರ್ಡ್ವೇರ್ ಪ್ರಾಜೆಕ್ಟ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಪ್ರಾಜೆಕ್ಟ್ಸ್ಗಳಿದ್ದಾವೆ. ನಾವು ಬಂದಿರೋದೇ ಲೇಟ್ ಆಗಿದೆ, ಹಾಗಾಗಿ ಎಲ್ಲ ಪ್ರಾಜೆಕ್ಟ್ಸ್ಗಳನ್ನೂ ನೋಡೋದಕ್ಕಾಗೋದಿಲ್ಲ. ಆ್ಯಂಡ್ ಈ ಒಂದು ಸ್ಮಾರ್ಟ್ ಗ್ರಾಸ್ ಪ್ರಾಜೆಕ್ಟಲ್ಲಿ ಅವರು ಬ್ಲಾಕ್ನ ಇಡ್ತಾಯಿದ್ರು, ಕಲರ್ ಬ್ಲಾಕ್ನ. ಆ ಒಂದು ಮಿಷಿನ್ ಪಿಕ್ ಮಾಡಿಬಿಟ್ಟು ಅದು ಯಾವ ಕಲರ್ ಇದೆ ಅಂತ ಐಡೆಂಟಿಫೈ ಮಾಡಿ ಆ ಬ್ಲಾಕ್ನ ಅಲ್ಲೇ ಡ್ರಾಪ್ ಮಾಡ್ತಾಯಿದೆ. ಒಂದಿಷ್ಟು ಶಾಪಿಂಗಿಗೆ ಸ್ಟಾಲ್ಸ್ಗಳು ಕೂಡ ಇದ್ದಾವೆ. ಆ್ಯಂಡ್ ಹಲವಾರು ಡಿಪಾರ್ಟ್ಮೆಂಟ್ಸ್ಗಳಿದ್ದಾವೆ ನಾನು ಹೇಳಿದಾಗೆ. ಬಟ್ ಎಲ್ಲದನ್ನು ವಿಸಿಟ್ ಮಾಡೋದಕ್ಕೆ ಟೈಮ್ ಇಲ್ಲ, ಯಾಕಂದರೆ ನಾವು ಬೇಗ ಬಂದರೆ ಎಲ್ಲದನ್ನು ಕವರ್ ಮಾಡ್ಬೋದು. ಅಟ್ಲೀಸ್ಟ್ ಒಂದು 5 o'clock 6 o'clock ಹಾಗೆ ಬಂದರೆ ಎಲ್ಲದನ್ನು ಆಲ್ಮೋಸ್ಟ್ ಕವರ್ ಮಾಡ್ಬೋದು. ಆ್ಯಂಡ್ ಈವನ್ ಇಲ್ಲಿ ನಾಟಕ ಕೂಡ ನಡೀತಾ ಇದೆ. ನನ್ನ ಹಸ್ಬೆಂಡ್ ಫ್ರೆಂಡ್ ಮತ್ತು ಅವರ ವೈಫ್ ಆಲ್ರೆಡಿ ಬಂದಿದ್ದರು, ನಾಟಕನ ನೋಡ್ತಾ ಕೂತಿದ್ರು. ಆ್ಯಂಡ್ ಫೈನಲಿ ಸಿಕ್ಕಿದ್ರು ಎಲ್ಲರನ್ನೂ ಮಾತಾಡಿಸ್ಕೊಂಡು ನಾವು ಅವ್ರ ಜೊತೆಗೇ ಈ ಒಂದು ಎಕ್ಸಿಬಿಷನ್ನ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಗೇಮ್ಸ್ ಎಲ್ಲ ಆಟ ಆಡಬೇಕು ಅಂತ ಅಂದರೆ ಈ ಒಂದು ಎಕ್ಸಿಬಿಷನ್ ಗ್ರೌಂಡ್ ಒಳಗಡೆ ಹೋಗಬೇಕಾಗತ್ತೆ. ಆ್ಯಂಡ್ ನಾವು ಇವಾಗ
ಈ ಎಕ್ಸಿಬಿಷನ್ ಗ್ರೌಂಡ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಫುಲ್ ಎಕ್ಸೈಟ್ಮೆಂಟ್ ಇದೆ ಯಾವ್ಯಾವ ಗೇಮ್ಸ್ ಆಟಾಡೋದು ಅಂತ ಹೇಳಿಬಿಟ್ಟು. ತುಂಬ ವರ್ಷ ಆಗೋಗಿದೆ ಈ ಥರ ಎಲ್ಲ ಗೇಮ್ಸ್ ಆಡಿಬಿಟ್ಟು. ಇಲ್ಲಿ ಒಳಗಡೆ ಬಂದರೆ ಬ್ರೇಕ್ ಡ್ಯಾನ್ಸ್ ಇದೆ, ಟೊರಟೊರ ಇದೆ, ಕೊಲಂಬಸ್ ಇದೆ ಆ್ಯಂಡ್ ಈವನ್ ಜಾಯಿಂಟ್ ವೀಲ್ ಇದೆ. ಹಾಗೆ ಚಿಕ್ಕ ಮಕ್ಕಳಿಗೂ ಅಷ್ಟೇ ಬೇರೆ ಬೇರೆ ಥರ ಗೇಮ್ಸ್ಗಳು ಇದ್ದಾವೆ. ಎಲ್ಲ ಗೇಮ್ಸ್ನೂ ನೋಡಿ ನಾವು ಡಿಸೈಡ್ ಮಾಡಿದ್ದು ಬ್ರೇಕ್ ಡ್ಯಾನ್ಸ್ ಆಟಾಡೋಣ ಅಂತ. ಇದಕ್ಕೆ ಪರ್ ಹೆಡ್ 100 ರೂಪೀಸ್ ಚಾರ್ಜ್ ಆಗುತ್ತೆ ಆ್ಯಂಡ್ ನಾವು 4 ಜನ ಒಟ್ಟಿಗೆ ಈ ಒಂದು ಗೇಮ್ನ ಆಟಾಡೋಣ ಅಂತ ಹೋಗ್ತಾ ಇದ್ದೀವಿ. ಇದು ನಮ್ಮ ಪ್ರೀವಿಯಸ್ ಬ್ಯಾಚು, ಅಂದರೆ ನಾನು ಮುಂದಿಂದು ಒಂದು ಬ್ಯಾಚ್ ಏನಿತ್ತಲ್ಲ ಅವರು ಆಟಾಡ್ತಾಯಿದ್ರು ಆ್ಯಂಡ್ ತುಂಬಾ ಕಿರ್ಚಾಡ್ತಾಯಿದ್ರು. ನಮಗೂ ಫುಲ್ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ನಾವಿವಾಗ 4 ಜನ ಕೂತಿದ್ದೀವಿ. ತುಂಬಾ ಖುಷಿ ಆಗ್ತಿದೆ ತುಂಬ ವರ್ಷಗಳ ನಂತರ ಈ ಗೇಮ್ನ ಆಟಾಡ್ತಾ ಇರೋದಕ್ಕೆ. ಹಾಗೆ ಕೊಲಂಬಸ್ ಕೂಡ ಇದೆ. ಇದಕ್ಕೆ ಹೋಗಲಿಲ್ಲ ಸದ್ಯಕ್ಕೆ, ಬ್ರೇಕ್ ಡ್ಯಾನ್ಸ್ ಆಡೇ ನಮಗೆ ಸಾಕಾಗೋಯ್ತು. ಆ್ಯಂಡ್ ದಿಸ್ ಗೇಮ್ ಇಸ್ ಸಮಥಿಂಗ್ ಇನ್ಸೇನ್ ಅಂತಲೇ ಹೇಳಬೇಕು. ಕಂಪ್ಲೀಟ್ ಉಲ್ಟಾ ಆಗಿಬಿಡುತ್ತೆ. ಆವಾಗ ಯಾವ ಥರ ಇರುತ್ತೆ ಈ ಒಂದು ಸಿಚುಯೇಷನ್ ಅಂತ ಹೇಳಿಬಿಟ್ಟು ಇಮ್ಯಾಜಿನ್ ಮಾಡ್ಕೊಳೋದಕ್ಕೂ ಆಗ್ತಾಯಿಲ್ಲ. ಅದಕ್ಕೆ ನಾವು ಈ ಗೇಮ್ನ ಆಡೋದು ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ವಿ. ಮೊದಲೇ ನೋಡ್ತಿದ್ದಂಗೆ ಬೇಡ ಅಂತಲೇ ಅಂದ್ಕೊಂಡ್ವಿ ಆ್ಯಂಡ್ ತುಂಬ ಅಂದರೆ ತುಂಬಾ ಕಿರ್ಚಾಡ್ತಾ ಇದ್ದಾರೆ ಜನ ಅಂತೂ. ಹಾಗೆ ಹೊರಗಡೆ ಬರ್ತಿದ್ದಾಗೆ ಒಂದಿಷ್ಟು ಫುಡ್ ಸ್ಟಾಲ್ಸ್ಗಳು ನೋಡೋದಕ್ಕೆ ಸಿಕ್ತು. ನಾವು ಸದ್ಯಕ್ಕೆ ಇನ್ನೂ ತಿಂದಿಲ್ಲ ಆ್ಯಂಡ್ ದೂರದಲ್ಲಿ ಮೆಡಿಕಲ್ ಎಕ್ಸಿಬಿಷನ್ ಒಂದು ಡಿಪಾರ್ಟ್ಮೆಂಟ್ ಕೂಡ ಇದೆ. ಹಾಗೆ ನಾವಿವಾಗ ಬಂದಿದ್ದೀವಿ ಕೃಷಿ ಇಲಾಖೆ ಒಳಗಡೆ. ಸೊ ಇಲ್ಲಿ ಬೇರೆ ಬೇರೆ ಥರ ರಾಗಿಗಳನ್ನ ಒಂದು ಬೆಳೆಸಿದ್ದಾರೆ. ಅಂದರೆ ವೆರೈಟೀಸ್ ಆಫ್ ರಾಗಿ ಇರುತ್ತೆ, ಅದು ನನಗೂ ಗೊತ್ತಿರಲಿಲ್ಲ. ಈವನ್ ಸೂರ್ಯಕಾಂತಿ ಗಿಡನೂ ಇದೆ ಆ್ಯಂಡ್ ಬೇರೆ ಬೇರೆ ಥರ ಹಲವಾರು ಗಿಡಗಳನ್ನ ಇಲ್ಲಿ ಬೆಳೆಸಿದ್ದಾರೆ. ಆಲ್ಮೋಸ್ಟ್ 1 ಮಂತ್ ಹಿಂದೆಯಿಂದನೇ ಈ ಒಂದು ಪ್ರೋಸೆಸ್ ನಡೆಯುತ್ತೆ. ಇದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಹಲವಾರು ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಅದಕ್ಕೋಸ್ಕರ ಎಷ್ಟೊಂದು ಶ್ರಮ ಪಟ್ಟಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲೇ ಗೊತ್ತಾಗ್ತಾ ಇದೆ. ಆ್ಯಂಡ್ ಲೈವ್ ಒಂದು ಕೋಳಿ ಇದೆ ಇಲ್ಲಿ. ಹಾಗೆ ಹೊರಗೆ ಬರ್ತಿದ್ದಾಗೆ ಬೇರೆ ಬೇರೆ ಧಾನ್ಯಗಳಿಂದ ಈ ಒಂದು ರಂಗೋಲಿನ ಮಾಡಿದ್ದಾರೆ. ಪಾರಂಪರಿಕ ಹಾಗೂ ಆಧುನಿಕ ಕೃಷಿ ಉಪಕರಣಗಳ ಪ್ರದರ್ಶನ ಇದೆ. ಬೇರೆ ಬೇರೆ ಥರ ಎತ್ತಿನ ಗಾಡಿಗಳಿದ್ದಾವೆ. ಹಾಗೆ ಬೇರೆ ಬೇರೆ ಥರ ಟೂಲ್ಸ್ಗಳು ಕೂಡ ಇಟ್ಟಿದ್ದಾರೆ. ಕೃಷಿ ಇಲಾಖೆಯಿಂದ ಈಚೆ ಬರ್ತಿದ್ದಂಗೆ ನಾವು ಇವಾಗ ಹೋಗ್ತಾ ಇದ್ದೀವಿ ಅರಣ್ಯ ಇಲಾಖೆ ಒಳಗಡೆ. ತೋಟಗಾರಿಕೆ ಇಲಾಖೆ ಒಳಗಡೆ ಹೋಗಿಲ್ಲ ನಾವು. ಎಷ್ಟು ಬ್ಯೂಟಿಫುಲ್ ಆಗಿತ್ತೋ ಏನೋ ಅಂತ ಅನಿಸುತ್ತೆ. ಇಲ್ಲಿ ಯಾವ ಥರ ಮಾಡಿದ್ದಾರೆ ಒಂದು ಸೆಟಪ್ ಅಂತ ಅಂದರೆ, ಮೊದಲು ನಾವು ಎಂಟರ್ ಆಗ್ತಿದ್ದಂಗೆ ಒಂದು ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅದಾದಮೇಲೆ ಇದು ಕಂಪ್ಲೀಟಾಗಿ ಒಂದು ಫಾರೆಸ್ಟ್ ಒಳಗಡೆ ಬರ್ತಾ ಇದ್ದೀವಿ ಏನೋ ಒಂಥರ ಫೀಲಿಂಗ್ ಬರುತ್ತೆ. ಆ್ಯಂಡ್ ಅಲ್ಲಲ್ಲೇ ಒಂದಿಷ್ಟು ಸ್ಟ್ಯಾಚುಗಳನ್ನ ಮಾಡಿಟ್ಟಿದ್ದಾರೆ. ಸೊ ಜಿಂಕೆಗಳಿದೆ, ಲೆಪರ್ಡ್ಸ್ಗಳನ್ನ ಮಾಡಿಟ್ಟಿದ್ದಾರೆ. ಹಾಗೆ ಹೈನಾ ಇದೆ ಆ್ಯಂಡ್ ಈವನ್ ಟೈಗರ್ ಕೂಡ ಇಟ್ಟಿದ್ದಾರೆ, ಲೆಪರ್ಡ್ಸ್ಗಳನ್ನ ಇಟ್ಟಿದ್ದಾರೆ, ಕರಡಿಗಳನ್ನು ಮಾಡಿ ಇಟ್ಟಿದ್ದಾರೆ. ಫೋಟೋ ತೊಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಬಟರ್ಫ್ಲೈ ಸೆಟಪ್ನ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ಫೋಟೋಸ್ನ ಕ್ಲಿಕ್ ಮಾಡ್ಕೋಬೋದು. ಹಾಗೆ ನಾವಿವಾಗ ಹೋಗ್ತಾ ಇದ್ದೀವಿ ಮೀನುಗಾರಿಕೆ ಇಲಾಖೆ ಒಳಗಡೆ. ಇಲ್ಲಿ ವೆರೈಟೀಸ್ ಆಫ್ ಫಿಶಸ್ ಇದೆ, ಬೇರೆ ಬೇರೆ ಥರ ಅಕ್ವೇರಿಯಮ್ಸ್ಗಳು ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಈವನ್ ಸ್ಮಾಲ್ ಫಿಶಸ್ ಇದೆ, ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೂ ಇದೆ. ತುಂಬ ಜನ ಇದ್ದಾರೆ ಇದರೊಳಗಡೆ. ಈ ಫಿಶ್ ಬೌಲ್ಗಳಲ್ಲೇ ಎಷ್ಟೊಂದು ಥರ ವೆರೈಟೀಸ್ ಇದೆ. ಅದು ಅಲ್ಲದೆ ಇಲ್ಲಿ ದೊಡ್ಡ ದೊಡ್ಡ ಫಿಶ್ಗಳು ಕೂಡ ಇದ್ದಾವೆ. ಅದಾದಮೇಲೆ ನಾವು ಇವಾಗ ಹೋಗ್ತಾ ಇದ್ದೀವಿ ರೇಷ್ಮೆ ಇಲಾಖೆ ಒಳಗಡೆ. ರೇಷ್ಮೆ ಹುಳುವಿನ ಜೀವನ ಚಕ್ರ ಅಂತ ಹೇಳಿಬಿಟ್ಟು ಒಂದು ದೊಡ್ಡ ಬ್ಯಾನರ್ನ ಹಾಕಿದ್ದಾರೆ. ಅದರಲ್ಲಿ ಕಂಪ್ಲೀಟಾಗಿ ಒಂದು ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ ವಿತ್ ಇಮೇಜಸ್. ಆ್ಯಂಡ್ ಒಳಗಡೆ ಬರ್ತಿದ್ದಾಗೆ ಬೇರೆ ಬೇರೆ ಥರ ರೇಷ್ಮೆ ನಮಗೆ ನೋಡೋದಕ್ಕೆ ಸಿಕ್ತು. ರೇಷ್ಮೆನ ಹೇಗೆ ತಯಾರು ಮಾಡ್ತಾರೆ ಅಂತ ಕಂಪ್ಲೀಟಾಗಿ ಡೆಮೋನ ಇಟ್ಟಿದ್ದಾರೆ. ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಸ್ಟೇಜಲ್ಲಿ ಹುಳಗಳನ್ನ ಅವರು ಯಾವ ಥರ ಇರುತ್ತೆ ಅಂತ ಡಿಸ್ಪ್ಲೇನ ಇಟ್ಟಿದ್ದಾರೆ. ಹಾಗೆ ಎರೆತಳಿ ಹುಳು ಸಾಕಣೆ ಅಂತ ಇಲ್ಲಿ ಹತ್ತಿರದಲ್ಲಿ ನೋಡ್ತಾ ಇದ್ದರೆ ಒಂಥರ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಆ ಹುಳಗಳೆಲ್ಲ ಅಷ್ಟು ಒಂದು ಮೂಮೆಂಟ್ ಆಗ್ತಾಯಿತ್ತು. ಆ್ಯಂಡ್ ಇಲ್ಲಿ ನೋಡಿ ರೇಷ್ಮೆನ ಇಟ್ಟಿದ್ದಾರೆ ಆ್ಯಂಡ್ ಬೇರೆ ಬೇರೆ ಥರ ರೇಷ್ಮೆಗಳನ್ನ ಇಟ್ಟಿದ್ದಾರೆ. ಮೈಸೂರು ಶುದ್ಧ ತಳಿ ಅಂತೆ, ಹಾಗೆ ಮಿಶ್ರ ತಳಿ ಅಂತ ಹೇಳಿಬಿಟ್ಟಿಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಸಿಲ್ಕ್ ಬಂದು ಯೆಲ್ಲೋ ಕಲರಲ್ಲಿದೆ. ಇದಾಗಿತ್ತು ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರೆಯ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.